ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಇವತ್ತು ನಾನು ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂದರೆ ನಮ್ಮ ಚಿಕ್ಕಮಗಳೂರಿನಲ್ಲಿರುವಂತಹ ಫೇಮಸ್ ದೇವರ ಮನೆ ಅಲ್ಲಿಗೆ ನಿಮ್ಮನ್ನು ಇವತ್ತು ಕರ್ಕೊಂಡು ಬಂದಿದ್ದೀನಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಇಲ್ಲಿಗೆ ಟ್ರೆಕ್ ಮಾಡಲಿಕ್ಕೆ. ನಾನು ಮತ್ತು ನನ್ನ ಫ್ರೆಂಡ್ ಬಂದಿದ್ದು. ಸೊ ಇಲ್ಲಿಂದ ಟ್ರೆಕ್ಕನ್ನು ಶುರು ಮಾಡುವ. ನೀವು ಸಹ ಎಂಜಾಯ್ ಮಾಡಿ ಪ್ಲೇಸನ್ನು ನೋಡ್ತಾ. ಆದಷ್ಟು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೂಪರ್ವಾಗಿದೆ ಮಾತ್ರ ಇವತ್ತು ವೆದರ್. ನೋಡ್ಬೋದು ನೋಡಿ, ಟ್ರೆಕ್ ಮಾಡ್ತಾ ಇದೀವಿ. ಅಲ್ಲಿಂದ ಕೆಳಗಡೆಯಿಂದ ಬಂದಿದ್ದು ನಾವು. ಸೊ ವೆಹಿಕಲ್ಸ್ ಜಾಸ್ತಿ ಉಂಟು, ಜನ ಸ್ವಲ್ಪ ಜಾಸ್ತಿ ಇದ್ದಾರೆ ಇವತ್ತು. ಬನ್ನಿ ಹೋಗ ಮೇಳ ಹೋಗುವ, ಯಾವ ರೀತಿ ಕಾಣ್ತದೆ ಅಂತ ನೋಡುವ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೋಡಿ. ಸೂಪರ್. ಸುತ್ತ ನೋಡಿದ್ರೆ ಫುಲ್ ಹಸಿರು ಹಸಿರು ಹಸಿರು, ಫುಲ್ ಗ್ರೀನರಿ. ಈಗ ಇದೆ, ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಫಾಗ್ ಕವರ್ ಆಗ್ಬೋದು ಅಂತ ಅನ್ಕೊಡ್ತೀನಿ. ನೋಡಿ, ಒಂದು 5 ನಿಮಿಷ ಅಲ್ಲೇ ಕಾಯ್ತಾ ಇದ್ವಿ. ಈಗ ಫಾಗ್ ಬಂತು ನೋಡಿ. ಸೂಪರ್. ಫಾಗ್ ಬಂದ್ಮೇಲೆ ಆ ಕಡೆ ಏನು ಕಾಣೋದೇ ಇಲ್ಲ, ಫುಲ್ ವಿಸಿಬಿಲಿಟಿ ಇದಾಗುತ್ತೆ, ಡೌನ್ ಆಯಿತು. ಮತ್ತೆ ಅಲ್ಲಿಂದ ಈಗ ಇನ್ನೊಂದು ಪೀಕಿಗೆ ಹೊರಟಿವಿ. ನೋಡಿ, ಈಗ ಸ್ವಲ್ಪ ಇಲ್ಲಿ ಕ್ಲಿಯರ್ ಆಗ್ತಾ ಬಂತು. ಅಂದರೆ ಸ್ವಲ್ಪ ಅಷ್ಟೇನು ಫುಲ್ಲು ಫಾಗ್ ಹೋಗಿಲ್ಲ, ಸ್ವಲ್ಪ ಕ್ಲಿಯರ್ ಆಗ್ತಾ ಬಂತು. ಒಮ್ಮೆ ಬಂದು ಈಗ ಸ್ವಲ್ಪ ಕ್ಲಿಯರ್ ಆಗ್ತಾ ಉಂಟು. ನೋಡ್ಬೋದು ಎಷ್ಟು ಆಳ ಇದೆ ಅಂತ ಕೆಳಗಡೆ. ಅದು ನೀವು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದರೆ ಮಾತ್ರ ಸೂಪರ್. ಈಗ ಈ ವಿಡಿಯೋದಲ್ಲಿ ನಿಮಗೆ ನೋಡುವಾಗಷ್ಟು ಕ್ಲಿಯರಾಗಿ ಗೊತ್ತಾಗಲಿಕ್ಕಿಲ್ಲ, ಯಾಕಂದರೆ ಅದು ವಿಡಿಯೋದಲ್ಲಿ ಅಷ್ಟು ಗೊತ್ತಾಗೋದಿಲ್ಲ. ನೀವು ಇಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆವಾಗ ಮಾತ್ರ. ಮತ್ತು ಇಲ್ಲಿಂದ ಈಗ ನೋಡಿ, ಇನ್ನೊಂದು ಮೇಲೆ ಪೀಕ್ ಉಂಟು, ಅಲ್ಲಿಗೆ ಹೋಗ್ತಿದ್ದೀವಿ. ಬನ್ನಿ ಹೋಗುವ. ಅಲ್ಲಿ ಮಳೆ ಬಂತು ಅಂತ ಹೇಳಿ ಅಲ್ಲಿಂದ ವಾಪಸ್ ಆ ಕಡೆ ಇನ್ನೊಂದು ನಾವು ಫಸ್ಟ್ ಹತ್ತಿದ್ದೀವಿ ನೋಡಿ, ಲೆಫ್ಟಲ್ಲಿ, ಅಲ್ಲಿಗೆ ಹೋಗ್ತಿದ್ದೀವಿ. ಫುಲ್ ಮಳೆ, ಈಗ ಮಳೆ ಬಂತು. ಈಗ ರೈನ್ ಕೋಟ್ ಎಲ್ಲ ಹಾಕಿ ಸೆಟ್ ಆಯಿತು ನೋಡಿ. ಈಗ ಸಡನ್ ಆಗಿ ಒಮ್ಮೆನೆ ಮಳೆ ನಿಂತಿಸ್ತು, ಮತ್ತು ಫಾಗ್ಸ್ ಸ್ವಲ್ಪ ಹೋಯ್ತು, ಕ್ಲಿಯರ್ ಆಯಿತು. ನೋಡ್ಬೇಕು ಎಷ್ಟೊತ್ತು ತನಕ ಇರ್ತದೆ ಅಂತ. ಹೀಗಿದ್ರೆ ನಿಮಗೆ ನೋಡಲಿಕ್ಕೆ ನೋಡಿ ಅಷ್ಟು ಬೇಗ ಹೋಯ್ತು. ಜಸ್ಟ್ ಒಂದು ನಿಮಿಷ ಅಷ್ಟೇ ಕ್ಲಿಯರ್ ಆಗಿದ್ದು, ಅಷ್ಟು ಬೇಗ ಬಂದಾಯ್ತು. ಈಗ ಫಾಗ್ 1 ನಿಮಿಷಕ್ಕೊಮ್ಮೆ ಅದೇ ಚೇಂಜ್ ಆಗ್ತಾ ಇರ್ತದೆ. ವಾವ್, ಇಲ್ಲಂತೂ ಸೂಪರ್ ವ್ಯೂ. ಫಸ್ಟಿಗೆ ಇಲ್ಲಿಗೆ ಬರಬೇಕಿತ್ತು ಆ್ಯಕ್ಚುಲಾಗಿ, ಮಿಸ್ ಆಯ್ತದು. ಆ ಸೈಡಲ್ಲಿ ಫುಲ್ ಆ ಘಾಟ್ ವ್ಯೂ ಸೂಪರಾಗಿ ಕಾಣ್ತಾ ಉಂಟು. ವಿಡಿಯೋದಲ್ಲಿ ಎಷ್ಟು ಕಾಣ್ತಾ ಉಂಟು ಅಂತ ನಂಗೆ ಗೊತ್ತಾಗ್ತಿಲ್ಲ, ಆದರೆ ಹೀಗೆ ನಾವು ಲೈವ್ ಆಗಿ ನೋಡ್ತಿದ್ದೀವಲ್ಲ ಈಗ, ಅದು ಸೂಪರ್ವಾಗಿ ಕಾಣ್ತಾ ಉಂಟು. ಸ್ವಲ್ಪ ಫಾಗ್ಸ್ ಸ್ವಲ್ಪ ಕ್ಲಿಯರ್ ಆಗಿದೆ, ಹಾಗೆ ಸೂಪರ್ವಾಗಿ ಕಾಣ್ತಾ ಉಂಟು. ಮಳೆ ಅಂತೂ ತುಂಬ ಜೋರಾಗಿ ರಭಸವಾಗಿ ಬೀಸ್ತಾ ಉಂಟು ಮಳೆ. ಫುಲ್ಲು ಮಾತಾಡುವಾಗ ಬಾಯೊಳಗೆಲ್ಲ ಹೋಗ್ತುಂಟು ನೀರು, ಮತ್ತು ಕಣ್ಣಿಗೆಲ್ಲ ಹೊಡಿತಾ ಉಂಟು ನೀರು. ಅಷ್ಟು ಸ್ವಲ್ಪ ಗಾಳಿ, ಒಂಥರ ಸ್ಪೀಡ್, ಆ ಥರ ಕಣ್ಣಿಗೆಲ್ಲ ಹೊಡಿತಾ ಉಂಟು ಮಳೆ. ಆದರೂ ಸೂಪರ್, ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಉಂಟು. ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿ, ಫುಲ್ ಎಂಜಾಯ್ ಮಾಡ್ತಿದ್ದಾನೆ ನನ್ನ ಫ್ರೆಂಡ್. ಸೂಪರ್ ಮಾತ್ರ. ಸತ್ಯವಾಗ್ಲೂ ನೀವು ಈ ಮಾನ್ಸೂನ್ ಟೈಮಲ್ಲಿ ವಿಸಿಟ್ ಮಾಡಲೇಬೇಕು ಇಲ್ಲಿಗೆ. ಚಿಕ್ಕಮಂಗ್ಳೂರಲ್ಲಿರುವಂತಹ ಯಾವುದೇ ಪೀಕ್ಗೆ ಹೋಗಿ ಈ ಥರದ್ದೇ ಎಕ್ಸ್ಪೀರಿಯನ್ಸ್ ಆಗ್ತದೆ. ಅದು ನಾವು ಈಗ ಹೇಳೋದಕ್ಕಿಂತ ನೀವು ಬಂದು ವಿಸಿಟ್ ಮಾಡಿದ್ರೆ ನಿಮಗೇನೆ ಗೊತ್ತಾಗ್ತದೆ. ವಿಸಿಟ್ ಮಾಡಿ ಅಂತ ನಾ ಹೇಳೋದು, ಅದೇ ಒಂಥರ ಮನಸ್ಸಿಗೆ ಖುಷಿ ಸಿಗ್ತದೆ. ಈಗ ನೋಡಿ, ಸ್ವಲ್ಪ ಫಾಗ್ ಮಳೆ ಬರ್ತಾ ಉಂಟು, ಅಂದರೆ ಫಾಗ್ ಸ್ವಲ್ಪ ಕ್ಲಿಯರ್ ಆಗ್ತಾ ಬಂತು. ನೋಡ್ಬೋದು ಸೀನರಿ, ಗ್ರೀನರಿ ನೋಡಿ
ಯಾವ ರೀತಿ ಇದೆ ಅಂತ. ಮತ್ತೆ ಆ ಸೈಡಿಗೆ ಒಂದು ಸ್ಲ್ಯಾಂಡ್ ಆಗಿ ಒಂದು ವಾಟರ್ ಫಾಲ್ಸ್ ತರ ಕಾಣ್ತಾ ಉಂಟು. ಅದು ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ಲಿಕ್ಕಿಲ್ಲ. ಅದರ ಸೌಂಡ್ ನಮಗೆ ಕ್ಲಿಯರ್ ಆಗಿ ಕೇಳ್ತಾ ಉಂಟು. ಮತ್ತೆ ಅದರ ಸ್ವಲ್ಪ ಸ್ವಲ್ಪ ಕಾಣ್ತಾ ಉಂಟು, ಸ್ಲ್ಯಾಂಡ್ ಆಗಿ ಉಂಟು ಸ್ವಲ್ಪ ಸೈಡ್ಸ್. ದೊಡ್ಡ ವಾಟರ್ ಫಾಲ್ ಅನ್ಬೋ ಅಂತ, ಅದ್ರ ಸೌಂಡ್ ಸೂಪರ್ ಕೇಳ್ತಾ ಉಂಟು ನಮಗೆ. ವಂಡರ್ಫುಲ್, ಸೂಪರ್ ಉಂಟು. ನೇಚರ್ ಅಂದರೆ ಪ್ರಕೃತಿಯ ವಿಶಿಷ್ಟತೆ ಎಷ್ಟು ಉಂಟು ಅಂತ ನೋಡಿ. ಇನ್ನು ಅಲ್ಲಿಂದ ಇನ್ನು 2 ಪೀಕ್ ಉಂಟು. ಈಗ ಲಾಸ್ಟ್ ಪೀಕಿಗೆ ಅಲ್ಲಿ ಒಂದು ಮರ ಉಂಟು, ಸೊ ಅದು ಸ್ವಲ್ಪ ಚೆನ್ನಾಗಿದೆ ನೋಡ್ಲಿಕ್ಕೆ. ಅಲ್ಲಿಗೆ ಹೋಗ್ತದೆ ಇದ್ದೀವಿ, ಬನ್ನಿ ಹೋಗುವ. ಇದು ಯಾಕೆ ನಾ ಸ್ಪೆಷಲ್ ಅಂತ ಹೇಳಿದೆ ಅಂದ್ರೆ, ಎಲ್ಲ ಪೀಕಿಗೆ ಒಂದು 3 ಪೀಕ್ 4 ಪೀಕಿಗೆ ಹೋಗಿ ಬಂದ್ವಿ ನಾವು. ಅದರಲ್ಲಿ ಈ ತರ ನಡುವಲ್ಲಿ ಮರ ಈ ತರ ಇಲ್ಲ. ಸೊ ಇದರಲ್ಲೊಂದರಲ್ಲೇ ಇರುದು ಈ ತರ ಮರ. ಸೂಪರ್, ಒಂಥರ ಚೆನ್ನಾಗಿದೆ ಇದು. ಇಲ್ಲಿ ಈ ಮರದ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನೋಡಿ. ಈಗ ಸ್ವಲ್ಪ ಕ್ಲಿಯರ್ ಆಗ್ತಾ ಬಂತು, ನೋಡ್ಬೋದು. ಅದು ಆ ಕಡೆ ಕೆಳಗೆ ಕಾಣ್ತಿರೋದು ದಾರಿ, ನಾವು ಬಂದ ದಾರಿ, ಅಲ್ಲಿಂದ ಬಂದಿದ್ದು. ಸ್ವಲ್ಪ ಕ್ಲಿಯರ್ ಆಗ್ತಾ ಬಂತು. ಇನ್ನೊಂದೇ ನಿಮಿಷ ಇತ್ತು, ಈಗ ಸಡನ್ ಆಗಿ ಫಾಗ್ ಫುಲ್ ಕವರ್ ಆಗ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಈ ಥರದೇ ಒಂದು ಒಳ್ಳೆಯ ವಿಡಿಯೋ ತರಲಿಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದ.